ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಪ್ಯಾಟರ್ನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾನು ಇವಾಗ ನನ್ನ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ತೊಗೊಂಡಿದ್ದೀನಿ, ಮತ್ತು ಹಾಗೆಯೇ ಬ್ಯಾಕ್ ಸೈಡ್ ಎಷ್ಟು ಬರುತ್ತೆ ನೋಡಿ ತೊಗೊಳ್ಳಿ. ಇದು ನಾನು ಬ್ಯಾಕ್ ಮತ್ತು ಫ್ರಂಟ್ ಅಷ್ಟೇ ಮಾಡ್ಕೊಂಡಿದ್ದೀನಿ, ಬೇರೆ ಮತ್ತೇನು ಮಾಡ್ಕೊಂಡಿಲ್ಲ. ಸ್ಲೀವಲ್ಲಿ ಹಾಗೆ ನಾರ್ಮಲಾಗಿ ಕಟ್ ಮಾಡ್ಕೋಬೋದು, ಈಸಿ ಆಗುತ್ತೆ. ಬಟ್ ಇದು ತುಂಬ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇವರು ಈ ಕಸ್ಟಮರ್ ಬ್ಲೌಸ್ಗಳು ಕೊಡ್ತಾ ಇರ್ತಾರೆ ಅವಾಗವಾಗ, ಸೊ ಅದಕ್ಕೆ ಈಸಿ ಆಗುತ್ತೆ ನನಗೆ ಅಂಥೇಳಿ ಮಾಡ್ಕೋತಾ ಇದ್ದೆ. ನಿಮಗೂ ಏನಾದರೂ ಆ ಥರ ಏನಾದ್ರು ಬರ್ತಾಯಿದ್ರೆ ಕಟ್ ಮಾಡಿ ಇಟ್ಕೊಳ್ಳಿ, ಬೇಗ ಅಂದರೆ ಬೇಗ ಕಟ್ಟಿಂಗ್ ಎಲ್ಲ ಮಾಡ್ಕೋಬೋದು, ಸ್ಟಿಚಿಂಗ್ ಎಲ್ಲ ಆಗುತ್ತೆ ಬೇಗನೂ. ಸೊ ಇಲ್ಲಾಂದರೆ ಮತ್ತು ಅದಕ್ಕೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ನೋಡಿ, ನೀವು ಅದೇ ಥರ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಸ್ ಕೊನೆವರೆಗೂ ನೋಡಿ, ಯೂಸ್ ಆಗುತ್ತೆ ನಿಮಗೆ. ಮತ್ತು ನಿಮಗೆ ಇದು ಕಟಿಂಗ್ ವೀಡಿಯೋಸ್ಗಳೆಲ್ಲ ಇದೆ, ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಹೊಸ್ದಾಗಿ ಕಲಿತಾ ಇರೋರಿಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಮತ್ತು ನನ್ನ ಚಾನಲ್ ಏನಾದ್ರೂ ಇಷ್ಟ ಆಯಿತು, ಅದರ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಅಂತ ಹೇಳ್ತಾ. ಸೊ ಇವಾಗ ನಿಮ್ಮದು ಆರ್ಮೋಲ್ದೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ಕ್ ಮಾಡ್ಕೊಳ್ಳಿ ಅದೇ ಥರ ನೋಡಿಕೊಂಡು. ಮತ್ತು ನೆಕ್ಕು ಅಷ್ಟೇ, ಅದು ಶೋಲ್ಡರ್ ಬಂದು 5 ಕಾಲು ತೊಗೊಂಡಿದ್ದೆ ನಾನು ಅವ್ರ ಮೆಜರ್ಮೆಂಟ್ಗೆ. ಸೊ ಅದೇ ಥರ ನೋಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅವ್ರು ಸ್ವಲ್ಪ ಡೀಪ್ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದ್ರು. ನಾನು ನಾರ್ಮಲಾಗಿ ಅಷ್ಟಕ್ಕೆ ತೊಗೊಂಡಿದ್ದೀನಿ. 1/4 ಇಂಚ್ ಇಲ್ಲ ಅರ್ಧ ಇಂಚು ಡೀಪ್ ಮಾಡೋಕ್ಕೆ ಹೇಳಿದರು. ಸೊ ಸ್ಕ್ವಯರ್ ನೆಕ್ ಹೇಳಿದ್ದಾರೆ, ಸೊ ಅದಕ್ಕೆ ಸ್ವಲ್ಪ 1/4 ಇಂಚ್ ಒಳಗಡೆ ತೊಗೊಂಡಿದ್ದೀನಿ ಅಷ್ಟೇ. ಸೊ ನಮ್ಗೆ ಯಾವ ಥರ ನೆಕ್ ಬೇಕೋ ಆ ಥರ ಇಟ್ಕೋಬೋದು ಫ್ರೆಂಡ್ ನಾವು. ಮತ್ತು ಹೊಸ್ದಾಗಿ ಏನಾದ್ರು ಕಲಿತಾ ಇರೋರಿಗೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರಿಗೆಲ್ಲ ಯೂಸ್ ಆಗುತ್ತೆ. ಮತ್ತು ಹಾಗೆಯೇ ಇವಾಗ ಏನಾದ್ರು ನಾವು ಹೊಸ್ದಾಗಿ ಏನಾದ್ರು ಕಲಿತಾ ಇರ್ತೀವಿ, ಸ್ವಲ್ಪನೇ ಹಣ ಬರ್ತಾ ಇರುತ್ತೆ ಅಂತಂದರೆ ಸ್ವಲ್ಪ ಎತ್ತಿ ಕೂಡಿಕ್ಬೋದು, ಏನಕ್ಕಾದ್ರು ಯೂಸ್ ಆಗುತ್ತೆ ಇಲ್ವಾ. ಅಥವಾ ಒಂದು ಸೇವಿಂಗ್ ಅಕೌಂಟಲ್ಲಿ ಒಂದು ಸೇವಿಂಗ್ ಅಕೌಂಟ್ 2 ಇದ್ದರೆ ಪರವಾಗಿಲ್ಲ. ಒಂದು ನಾರ್ಮಲಾಗಿ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಫೋನ್ಪೇ ಎಲ್ಲ ನಾವು ಕೂಡಿಕೊಳ್ಳೋಕ್ಕೆ ಅಂತಂದರೆ ಅದು ನಮಗೆ ಪರ್ಸ್ನಲಾಗಿ ಬೇಕಾಗುತ್ತೆ ಅವಾಗವಾಗ, ಅದನ್ನೊಂದು ಮಾಡಿಸಿಟ್ಕೊಳ್ಳಿ. ಮತ್ತು ಹಾಗೆಯೇ ಇವಾಗ ಒಂದು ಚಿಕ್ಕದಾಗಿ ಒಂದು ಆರ್ ಡಿ ಅಕೌಂಟ್ ಮಾಡಿಸ್ಕೊಂಡ್ರೆ ಒಂದು 3 ಇಯರ್ಸ್ಗೆ 5 ಇಯರ್ಸ್ಗೆ ಬರುತ್ತೆ, ಆರಾಮಾಗಿ ಮಾಡಿಸ್ಕೋಬೋದು. 10 ಇಯರ್ಸ್ಗೂ ಇರುತ್ತೆ. ಅದು 5 ಇಯರ್ಸ್ ನಾರ್ಮಲಾಗಿ ಮಾಡಿಸ್ಕೊಂಡಿದ್ದೀವಿ ನಾವು ಅಷ್ಟೇ, ಮನೆಯಲ್ಲಿ ಬೇಕಾಗುತ್ತೆ, ಏನಾದ್ರು ಯೂಸ್ ಆಗುತ್ತೆ ಅಂತೇಳಿ. ಇಲ್ಲ ಇದು ಸುಮ್ಮನೆ ಕೈಯಲ್ಲೆಲ್ಲ ಇದ್ದರೆ ಖರ್ಚು ಮಾಡ್ಕೋತಾ ಇರ್ತೀವಿ. ಈ ಥರ ಏನಾದ್ರು ಒಂದು ಅಮೌಂಟ್ ಏನು ನಮಗೆ ಸೇವ್ ಮಾಡ್ಕೊಂಡಿದ್ರೆ ನಮಗೆ ಎಲ್ಲ ಯೂಸ್ ಆಗುತ್ತೆ. ಏನಕ್ಕಾದ್ರೂ ಒಳ್ಳೆ ಕೆಲಸಕ್ಕೆ ಯೂಸ್ ಆಗುತ್ತೆ. ನಮಗೆ ಏನಾದ್ರು ಮಿಷಿನ್ ತೊಗೊಳಕ್ಕೆ ಅಥವಾ ಬೇರೆ ಏನಾದ್ರು ತೊಗೊಳಕ್ಕೆ ಯೂಸ್ ಆಗ್ತಿರುತ್ತೆ. ಮತ್ತು ಖುಷಿನೂ ಆಗುತ್ತೆ, ಸೇವ್ ಮಾಡಿರೋ ಅಮೌಂಟೆಲ್ಲ ಇದ್ದರೆ ಒಂದೇ ಸರಿ ತೊಗೊಂಡ್ರೆ. ಮತ್ತು ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ಕೊಂಡೆಲ್ಲ ವೇಸ್ಟ್ ಮಾಡೋದೆಲ್ಲ ತಪ್ಪುತ್ತೆ. ಮತ್ತು ಅದೇ ಥರ ನೀವು ಸೇವ್ ಮಾಡ್ಕೊಳ್ಳಿ. ಮತ್ತು ಇವಾಗ ಹೊಸ್ದಾಗಿ ಏನಾದ್ರು ಕಲಿತಾ ಇರೋರಿಗೆಲ್ಲ ಯೂಸ್ ಆಗುತ್ತೆ ವೀಡಿಯೋಸ್ ಎಲ್ಲನೂ. ಅಂದರೆ ಪ್ಲೇಲಿಸ್ಟಸ್ ಎಲ್ಲ ಇರುತ್ತೆ. ಸ್ಟಿಚಿಂಗ್ ಅಂದರೆ ಹೊಸ್ದಾಗಿ ಕಲಿಯೋರಿಗೆಲ್ಲ ಅದನ್ನು ಟೈಲರಿಂಗ್ ಕ್ಲಾಸಸ್ ಅಂತ ಹೇಳಿ ಮಾಡಿದ್ದೀನಿ ಪ್ಲೇಲಿಸ್ಟಲ್ಲಿ. ಸೊ ಹೋಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ವೀಡಿಯೋಸ್ ಕೊನೆವರೆಗೂ ನೋಡಿ ಅಂತ ಹೇಳ್ತಾ. ಸೊ ಇವಾಗ ನಾನು ಫ್ರಂಟ್ ಮಾಡ್ಕೋತಾ ಇದ್ದೀನಿ. ಅದು ಟಾಟ್ ಪಾಯಿಂಟ್ ಎಲ್ಲ ನೋಡಿ ಚೆಕ್ ಮಾಡಿಕೊಂಡು ಅದು ಎಷ್ಟಿದೆ ಏನು ಅಂತ ನೋಡಿ ವಿಡ್ತೆಲ್ಲ ನೋಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆಫ್ಲೈನ್ ಕ್ಲಾಸಸ್ಸು ತೊಗೋತಾ ಇದ್ದೀನಿ. ಮನೆ ಹತ್ರದಲ್ಲೇ ಶಾಪ್ ಇದೆ ನನ್ನದು, ಕೆಳಗಡೆ ಮನೆ ಹತ್ರದಲ್ಲೇ ಇದೆ. ಸೊ ಅಲ್ಲೂ ಕ್ಲಾಸಸ್ ತೊಗೋತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಏನಾದ್ರೂ ಕ್ಲಾಸ್ ಜಾಯ್ನ್ ಆಗ್ಬೋದು. ಮತ್ತು ಹಾಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೇಲ್ ಐ ಡಿ ಇದೆ, ಏನಾದ್ರು ಇದ್ದರೆ ಮೇಲ್ ಮಾಡ್ಬೋದು ನೀವು, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹಾಗೆ ನೀವು ಅಂದರೆ ಇದು ಪ್ರಿನ್ಸ್ ಕಟ್ ಬ್ಲೌಸಸ್ಗೆ ನಾನು ಕಟ್ ಮಾಡ್ಕೋತಾ ಇರೋದು ಪ್ಯಾಟ್ರನ್ನು. ಸೊ ಅಂದರೆ ಇದು ಮತ್ತೆಲ್ಲ ಯೂಸ್ ಆಗ್ತಿರುತ್ತೆ, ಸೊ ಅದಕ್ಕೆ ಮಾಡ್ಕೋತಾ ಇದ್ದೆ. ಅವ್ರದ್ದು ಇವತ್ತು ಒಂದು 3 ಬ್ಲೌಸಸ್ ಕೊಟ್ಟಿದ್ರು, ಲಾಸ್ಟ್ ಟೈಮ್ ಒಂದು 4 ಕೊಟ್ಟಿದ್ರು ಅನಿಸುತ್ತೆ. ಸೊ ಬರ್ತಾ ಇರುತ್ತೆ ಬ್ಲೌಸಸ್ ಅವ್ರದ್ದು. ಸೊ ಅದಕ್ಕಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೆ. ಸೊ ನಿಮಗೂ ಗೊತ್ತಾಗುತ್ತೆ, ಸ್ಟಿಚಿಂಗ್ ಮಾಡ್ತಾ ಇರ್ತೀರಾ, ಮತ್ತೆ ಬರ್ತಾ ಇರುತ್ತೆ, ಆ ಥರ ಏನಾದ್ರು ಇದ್ದರೆ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಇವಾಗ ಬೋಟ್ ನೆಕ್ದೆಲ್ಲ ಅಂದರೆ ಕಟಿಂಗ್ಸ್ ವೀಡಿಯೋಸ್ಗಳೆಲ್ಲ ಹಾಕಿದ್ದೀನಿ, ಮಾರ್ಕಿಂಗ್ ಮಾಡೋದೆಲ್ಲ ಇದೆ. ಒಂದು ಸರಿ ಹೋಗಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಮತ್ತು ಇವಾಗ ಏನಾದರೂ ಆಲ್ಟ್ರೇಷನ್ದು ಅಷ್ಟೇ, ಅದನ್ನು ಸ್ವಲ್ಪ ವೀಡಿಯೋಸ್ಗಳೆಲ್ಲ ಇದೆ, ಅದನ್ನು ಒಂದು ಪ್ಲೇಲಿಸ್ಟಲ್ಲಿ ಇಟ್ಟಿದ್ದೀನಿ. ಸೊ ಹೋಗಿ ಒಂದು ಸರಿ ಚೆಕ್ ಮಾಡಿ ನೀವು. ಮತ್ತು ಏನಾದ್ರು ಇದ್ದರೆ ಕಮೆಂಟ್ ಹಾಕಿ ಫ್ರೆಂಡ್, ನನಗೆ ಆಗಿರೋ ಅಷ್ಟು ಅಥವಾ ಏನಾದ್ರು ನನಗೆ ನೀವು ಕೇಳೋ ಕ್ವಶನ್ಗೆ ಇದನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇವಾಗ ನಾನು ಫ್ರಂಟು ಅಲ್ಲಿ ನೋಡ್ಕೋತಾ ಇದ್ದೀನಿ, ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹಂಗೆ ಚೆಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಫ್ರಂಟಲ್ಲಿ, ಮತ್ತು ಸ್ವಲ್ಪ ಕಟಿಂಗ್ ಹೋಗುತ್ತೆ. ಸೊ ಅದೇ ಥರ ನೋಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್. ನಾನು ಸ್ವಲ್ಪ ಇಲ್ಲಿ ಕರ್ವ್ ಶೇಪ್ ತೊಗೋತಾ ಇದ್ದೀನಿ.
ಸೊ ಪ್ರಿನ್ಸ್ ಕಟ್ಗೆಲ್ಲ ಅದೇ ಥರ ಸ್ವಲ್ಪ ಇರುತ್ತೆ, ಎಲ್ಲ ಸ್ಟ್ರೈಟ್ ಬೇಕಂದ್ರೆ ಸ್ಟ್ರೈಟ್ ಮಾಡ್ಕೋಬೋದು. ಮತ್ತು ನಾವು ಬ್ಯಾಕ್ದು ಇಟ್ಕೊಂಡು ಕರೆಕ್ಟಾಗಿ ಲಾಸ್ಟಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ಥರ ಇಟ್ಟು ಕಟ್ ಮಾಡ್ಕೊಳ್ಳಿ. ನಾನು ಎಕ್ಸ್ಟ್ರಾ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಅಂತ ಹೇಳಿ. ಅದು ಇವಾಗ ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಿಗೆ ನಾನು ಬ್ಯಾಕ್ ಪಾರ್ಟು ಇಟ್ಟು ಅದನ್ನು ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಅದೇ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆಲ್ಲ ಅಂದರೆ ಬೇಗ ಇವಾಗ ಟೈಮ್ ಇರಲ್ಲ, ಆ ಥರ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ. ಇವಾಗ ಅರ್ಜೆಂಟ್ ಕೊಟ್ಟಿರ್ತಾರೆ ಮಾಡಬೇಕು, ಆ ಥರ ಟೈಮಲ್ಲೆಲ್ಲ ನಮಗಂದರೆ ಯೂಸ್ ಆಗುತ್ತೆ ಇದು ವೀಡಿಯೋಸ್. ಇದು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಮಗೆ ಯಾವ ಪಾಯಿಂಟಿಗೆ ಅದು ಜಾಯಿನ್ ಮಾಡಬೇಕು ಅಂತೇಳಿ. ಸೊ ಅದೇ ಥರ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.